ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅನುಷಾ. ವೆಲ್ಕಮ್ ಟು ಮೈ ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಬೇಬಿ ಕಾನ್ಸ್ಟಿಪೇಷನ್ನ ಮನೇಲಿ ಯಾವ ಥರ ಟ್ರೀಟ್ ಮಾಡ್ಕೋಬೋದು, ನಾನು ನನ್ನ ಮಗುಗೆ ಕಾನ್ಸ್ಟಿಪೇಷನ್ ಆದಾಗ ಯಾವ ಥರ ಟ್ರೀಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮಗುಗೆ ಕಾನ್ಸ್ಟಿಪೇಷನ್ ಆಗಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ, ಕಾನ್ಸ್ಟಿಪೇಷನ್ನ ಲಕ್ಷಣಗಳು ಏನು ಅಂತಂದಾಗ, ನಾವು ಸಾಲಿಡ್ ಫುಡ್ ಕೊಡ್ತಾ ಇರೋವಂಥ ಮಗು 3 ಡೇಸ್ಗಿಂತನೂ ಜಾಸ್ತಿ ದಿನ ಸ್ಟೂಲ್ಸ್ನ ಪಾಸ್ ಮಾಡದೇ ಇದ್ದಾಗ ಅಥವಾ ಸ್ಟೂಲ್ ಪಾಸ್ ಮಾಡೋವಾಗ ತುಂಬ ಪೇನ್ಫುಲ್ ಹಾಗೆ ಡಿಸ್ಕಂಫರ್ಟಿಂದ ಮಗು ಕ್ರೈ ಮಾಡ್ತಾ ಇದ್ದರೆ ಮಗುಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಅರ್ಥ. ಹಾಗೆ ಮಗುವಿನ ಬೌಲ್ ಕನ್ಸಿಸ್ಟೆನ್ಸಿ ಹಾರ್ಡ್ ಆಗ್ತಾ ಇದೆ ಅಂತ ಅಂದಾಗ ಮಗು ಕಾನ್ಸ್ಟಿಪೇಟ್ ಆಗ್ತಿದೆ ಅಂತ ಅರ್ಥ. ಇವಾಗ ಮಗುವಿಗೆ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ ಅಂತಂದರೆ ನಾವು ಕೊಡ್ತಾ ಇರೋ ಡಯಟಿಂದ ಆಗಿರುತ್ತೆ. ನಾವು ಯೂಶ್ವಲಿ ಹಾಲು ಕುಡಿಯೋಂಥ ಮಗುಗೆ ಸಾಲಿಡ್ ಫುಡ್ ಅಥವಾ ಸೆಮಿ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಮಗುವಿನ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಮಗುವಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು. ಅದು ಅಲ್ಲದೆ ನಾವು ಕೊಡೋವಂಥ ಫುಡ್ಡಲ್ಲಿ ನಾರಿನಂಶ ಅಂತಂದರೆ ಫೈಬರ್ ಕಂಟೆಂಟ್ ಕಡಿಮೆ ಇದ್ರೂ ಕಾನ್ಸ್ಟಿಪೇಷನ್ ಆಗುತ್ತೆ. ಹಾಗೆ ನಾವು ಕೊಡುವಂಥ ಫುಡ್ಡಿಗೆ ಡೈಜೆಷನ್ ಆಗೋದಕ್ಕೆ ತುಂಬ ವಾಟರ್ ಬೇಕಾಗ್ತಾ ಇದ್ದರೆ, ವಾಟರ್ ಕಂಟೆಂಟ್ ಜಾಸ್ತಿ ಎಬ್ಸಾರ್ಬ್ ಮಾಡ್ಕೊಳ್ಳೋ ಫುಡ್ ಆದಂಥ ರಾಗಿ, ರೈಸ್, ಸೀರಿಯಲ್ ಈ ಥರದ್ದನ್ನೇ ನಾವು ಜಾಸ್ತಿ ಕೊಡ್ತಾ ಇದ್ರೂ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಕಾನ್ಸ್ಟಿಪೇಷನ್ನ ನಾವು ಯಾವ ಥರ ಟ್ರೀಟ್ ಮಾಡ್ಬೋದು ಪರ್ಮನೆಂಟಾಗಿ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಮೊದಲು ಒಕೇಶ್ನಲಿ ಬರೋವಂಥ ಈ ಕಾನ್ಸ್ಟಿಪೇಷನ್ನ ನಾವು ಮನೇಲೇ ಹೇಗೆ ಟ್ರೀಟ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಒಕೇಶ್ನಲಿ ಬರುವಂಥ ಈ ಕಾನ್ಸ್ಟಿಪೇಷನ್ನ ನಾವು 3 ಟೆಕ್ನಿಕ್ಸ್ ಅಥವಾ 3 ಮೆಥಡ್ಸಲ್ಲಿ ಟ್ರೀಟ್ ಮಾಡ್ಕೋಬೋದು. ಮೊದಲನೇದು ಅಂತಂದರೆ ಮಸಾಜ್ ಟೆಕ್ನಿಕ್. ಮೊದಲನೇ ಟೆಕ್ನಿಕ್ ಬಂದು ಮಸಾಜ್ ಟೆಕ್ನಿಕ್. ನಾವು ಸ್ವಲ್ಪ ಕೊಕೊನಟ್ ಆಯಿಲ್ನ ಕೈಗೆ ಹಾಕ್ಕೊಂಡು ಮಗುವಿನ ಬೆಲ್ಲಿ ಬಟನ್ ಅರೌಂಡ್ ನಾವು ಕ್ಲಾಕ್ ವೈಸ್ ಡಿರೆಕ್ಷನಲ್ಲಿ ಮಗುಗೆ ಮಸಾಜ್ನ ಮಾಡಬೇಕು. ಫುಡ್ ಕೋಲನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಮೂವ್ ಆಗೋದ್ರಿಂದ ನಾವು ಈ ಥರ ನಿಧಾನವಾಗಿ ಬೆಲ್ಲಿ ಬಟನ್ ಅರೌಂಡ್ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಕೋಲನ್ ಸ್ಟಿಮ್ಯುಲೇಟ್ ಆಗಿ ಫುಡ್ ಪಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಏನಾದರೂ ಗ್ಯಾಸ್ ಬ್ಲೋಟಿಂಗ್ ಇದ್ರೂ ಕೂಡ ಗ್ಯಾಸ್ ಕೂಡ ಪಾಸ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ಆರಾಮಾಗಿ ಬೌಲ್ ಮೂಮೆಂಟ್ ಮಗುವಿಗೆ ಆಗುತ್ತೆ. ಇದನ್ನು ದಿನದಲ್ಲಿ 2 ರಿಂದ 3 ಸಲ ನಾವು ಮಾಡ್ಬೋದು. ಈ ಥರ ಮಾಡೋದ್ರಿಂದ ವಿದಿನ್ ಅ ಡೇ ಆರಾಮಾಗಿ ಮಗುಗೆ ಬೌಲ್ ಮೂಮೆಂಟ್ ಆಗುತ್ತೆ. ನಾವು ಮಸಾಜ್ ಮಾಡುವಾಗ ಸ್ವಲ್ಪ ಫರ್ಮ್ ಆಗಿ ಮಸಾಜ್ನ ಮಾಡಬೇಕು ಅರೌಂಡ್ ದ ಬೆಲ್ಲಿ ಬಟನ್. ತುಂಬ ಲೈಟ್ ಹ್ಯಾಂಡೆಡ್ ಆಗಿ ಕೂಡ ಮಾಡೋ ಹಾಗಿಲ್ಲ, ಹಾಗೆಯೇ ತುಂಬ ಪ್ರೆಷರ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಅರೌಂಡ್ ದ ಬೆಲ್ಲಿ ಬಟನ್ ನಾವು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ನ ಮಾಡಬೇಕು. ಎರಡನೇ ಟೆಕ್ನಿಕ್ ಬಂದು ಆಕ್ಯುಪ್ರೆಷರ್ ಟೆಕ್ನಿಕ್. ಈ ಟೆಕ್ನಿಕಲ್ಲಿ ಮಗುವಿನ ಪಾದಕ್ಕೆ ನಾವು ಕೊಕೊನಟ್ ಆಯಿಲ್ನ ಹಾಕ್ಕೊಂಡು ಮಸಾಜ್ನ ಮಾಡಬೇಕಾಗತ್ತೆ. ಈ ಥರ ಕೊಕೊನಟ್ ಆಯಿಲ್ನ ಮಗು ಪಾದಕ್ಕೆ ಹಾಗೆ ನಿಮ್ಮ ಕೈಗೂ ಸವರ್ಕೊಂಡು ಈ ಥರ ಸ್ಟ್ರೋಕ್ಸ್ ಮಾಡಬೇಕು. ನಂತರ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಮತ್ತೆ ಮಸಾಜ್ನ ಮಾಡ್ಕೋಬೇಕು. ಇದನ್ನು ಒಂದು 2 ಮಿನಿಟ್ಸ್ ಮಾಡಬೇಕಾಗತ್ತೆ. 2 ಕಾಲುಗಳಿಗೂ ನೀವು ಈ ಥರ ಮಸಾಜ್ನ ಮಾಡಬೇಕು. ಇದು ಮಾಡಿದ ಕೆಲವೇ ನಿಮಿಷಗಳಲ್ಲಿ ಮಗುದು ಬೌಲ್ ಮೂಮೆಂಟ್ಸ್ ಆಗುತ್ತೆ. ಒಂದು ಪಾದಕ್ಕೆ ಮುಗಿದ ಮೇಲೆ ಇನ್ನೊಂದು ಪಾದಕ್ಕೂ ಇದೇ ಥರ ನೀವು ಮಾಡ್ಕೋಬೇಕಾಗತ್ತೆ. ಈ ಆಕ್ಯುಪ್ರೆಷರ್ ಟೆಕ್ನಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಮಾಡಿದ ಒಂದು ಫ್ಯೂ ಮಿನಿಟ್ಸಲ್ಲೇ ಆರಾಮಾಗಿ ಮಗುಗೆ ಬೌಲ್ ಮೂಮೆಂಟ್ ಆಗಿಬಿಡುತ್ತೆ. ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ವರ್ಕ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವೆರಡೂ ಟೆಕ್ನಿಕ್ ವರ್ಕ್ ಆಗಿಲ್ಲ ಅಂತಂದರೆ ನಾವು ನೆಕ್ಸ್ಟು ಮಗು ಇನ್ನೂ ಕಾನ್ಸ್ಟಿಪೇಟ್ ಆಗಿದೆ ಅಂತಂದಾಗ ಪ್ರೂನ್ ಜ್ಯೂಸ್ನ ಮಗುಗೆ ಕೊಡ್ಬೋದು. ನಾನು ಪ್ರೂನ್ ಜ್ಯೂಸ್ನ 4 to 5 ಡ್ರಾಪ್ಸ್ ಅಷ್ಟು ಕೊಡ್ತಾ ಇದ್ದೆ ಮಗುಗೆ ಅರೌಂಡ್ 6 months 7 months ಇದ್ದಾಗ. ಜಾಸ್ತಿ ಪ್ರೂನ್ ಜ್ಯೂಸ್ನ ಮಗುಗೆ ಕೊಡಬಾರ್ದು, ಯಾಕಂದರೆ ಪ್ರೂನಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಬ್ಲೋಟಿಂಗ್ ಆಗೋ ಚಾನ್ಸ್ ಇರುತ್ತೆ. ಇದರಿಂದ ಮಗುಗೆ ತುಂಬ ಸ್ಟಮಕ್ ಅಪ್ಸೆಟ್ ಆಗೋದು, ಸ್ಟಮಕ್ ಪೇಯ್ನ್ ಬರೋದು ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಪ್ರೂನ್ ಜ್ಯೂಸ್ನ ಕೊಡುವಾಗ ತುಂಬ ಹುಷಾರಾಗಿ ನೋಡಿಕೊಂಡು ಕೊಡಬೇಕು. ಸೊ ನಾನು ಒಂದು ಸ್ಪೂನಲ್ಲಿ 4 to 5 ಡ್ರಾಪ್ಸ್ ಅಷ್ಟು ಪ್ರೂನ್ ಜ್ಯೂಸ್ನ ತೊಗೊಂಡು ಅದನ್ನು ಒಂದು 2 ml ಅಲ್ಲಿ ಡೈಲ್ಯೂಟ್ ಮಾಡಿ ಮಗುಗೆ ಕುಡಿಸ್ತಾ ಇದ್ದೆ. ಪ್ರೂನ್ ಜ್ಯೂಸ್ ಕೊಟ್ಟ ಒಂದು 3-4 ಅವರ್ಸಲ್ಲೇ ಮಗುಗೆ ಬೌಲ್ ಮೂಮೆಂಟ್ ಆಗುತ್ತೆ. ತುಂಬ ಸುಲಭವಾಗಿ ಆರಾಮಾಗಿ ಆಗುತ್ತೆ. ನಾವು ಪ್ರೂನ್ ಜ್ಯೂಸ್ನ ಕೊಡಬೇಕು ಅಂತಂದಾಗ ನಾವು ಒಕೇಶ್ನಲಿ ಇದನ್ನು ಕೊಡ್ಬೋದು. ನಾವು ಡೈಲಿ ಇದನ್ನು ಕೊಡೋ ಹಾಗಿಲ್ಲ. ಡೇ ಟು ಡೇ ಬೇಸಿಸಲ್ಲಿ ನಾವು ಪ್ರೂನ್ ಜ್ಯೂಸ್ನ ಯೂಸ್ ಮಾಡೋ ಹಾಗಿಲ್ಲ. ಇನ್ನು ನಾವು ಪರ್ಮನೆಂಟಾಗಿ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮನ್ನು ನಾವು ಹೇಗೆ
ಸಾಲ್ವ್ ಮಾಡ್ಬೋದು ಅಂತಂದರೆ ನಾವು ಜಾಸ್ತಿ ಫೈಬರ್ ರಿಚ್ ಫುಡ್ನ ಇನ್ಕ್ಲೂಡ್ ಮಾಡ್ತಾ ಹೋಗಬೇಕು. ಲೈಕ್ ಪೇಸ್, ಸ್ಪಿನ್ನೆಚ್, ಕ್ಯಾರೆಟ್ಸ್, ಹಾಗೆ ಸ್ವೀಟ್ ಪೊಟ್ಯಾಟೊ, ಈ ಥರದ ಫುಡ್ಗಳನ್ನು ನಾವು 6+ ಮಂತ್ಸ್ ಮಗುಗೆ ಆರಾಮಾಗಿ ಕೊಡ್ಬೋದು. ನಾವು ಬೀನ್ಸ್ನ ಇನ್ಕ್ಲೂಡ್ ಮಾಡ್ಬೋದು, ಬಟ್ ಬೀನ್ಸ್ನ ಕೊಡುವಾಗ್ಲೂ ಭಾಳ ಹುಷಾರಾಗಿ ಕೊಡಿ, ಅದು ಬ್ಲೋಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ 4-5 ಸ್ಮಾಲ್ ಪೀಸಸ್ ಆಫ್ ಬೀನ್ಸ್ನ ನೀವು ಕೊಡ್ಬೋದು. ಅದನ್ನು 7 ಮಂತ್ಸಿಂದ ನಾನು ಕೊಡೋದಕ್ಕೆ ಶುರು ಮಾಡಿದೆ, ಅದಕ್ಕೂ ಮೊದಲು ನಾನು ಬೀನ್ಸ್ ಹಾಕಿರಲಿಲ್ಲ. ಅಲ್ಲಿ ತನಕ ನೀವು ಈ ಸ್ವೀಟ್ ಪೊಟ್ಯಾಟೊ ಮತ್ತು ಬೇರೆ ಉಳಿದಿರೋ ಅಂಥ ಫುಡ್ಗಳನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಪಂಪ್ಕಿನ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು 7 ಮಂತ್ಸ್ ಆದಮೇಲೆ. ಹೀಗೆ ಒಕೇಶ್ನಲಿ ಬರೋ ಅಂಥ ಕಾನ್ಸ್ಟಿಪೇಷನನ್ನು ಆರಾಮಾಗಿ ಮನೇಲೇ ಟ್ರೀಟ್ ಮಾಡ್ಕೋಬೋದು. ಆದರೆ ತುಂಬ ಕಾನ್ಸ್ಟಿಪೇಷನ್ ಸಿವಿಯರ್ ಆಗಿದೆ, ತುಂಬ ಪೇನ್ಫುಲ್ ಆಗಿದೆ ಅಂತ ಅಂದಾಗ ಮಗುಗೆ, ಅಥವಾ ಮಗು ತುಂಬ ಕ್ರ್ಯಾಂಕಿ ಆಗಿದೆ, ಕಾನ್ಸ್ಟಿಪೇಷನ್ ಏನು ಮಾಡಿದ್ರೂ ನಾವು ಸರಿ ಮಾಡೋಕ್ಕಾಗ್ತಾ ಇಲ್ಲ ಮನೇಲಿ ಅಂತಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನನ್ನ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ಥರದ ಇನ್ನೂ ಜಾಸ್ತಿ ಪೇರೆಂಟಿಂಗ್ ಟಿಪ್ಸ್ ವೀಡಿಯೋಸ್ನ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.